ಎಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶಿವಕುಮಾರಿ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ಸಿಂಪಲ್ಲಾಗಿ ಆಮ್ಲೆಟನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮೀಡಿಯಮ್ ಸೈಜಲ್ಲಿ 2ರಿಂದ 3 ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಇದನ್ನು ಎಷ್ಟು ಮೊಟ್ಟೆ ಅಂದರೆ 3 ಮೊಟ್ಟೆಗೆ ಮಾಡ್ಕೊತಾ ಇರೋದು. ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. 3 ಮೊಟ್ಟೆಗೆ ನಾನು ಈ ಥರ ಇಂಗ್ರೀಡಿಯೆಂಟ್ಸ್ನ ತಗೊಂಡು ಮಾಡ್ಕೊಂಡಿದ್ದೀನಿ. 3 ಮೊಟ್ಟೆನ ನಾನು ಫಸ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಅದೇ ಮನೇಲಿ ಮಾಡಿ ಒಂದ್ಸತಿ ಟ್ರೈ ಮಾಡಿ ಈ ಥರ ಯಾವ ಥರ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟಿಗೆ ನಾನು 3 ಮೊಟ್ಟೆನ ಒಡೆದ ನಂತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಸೋಟಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಇದು ಬರುತ್ತಲ್ಲ ಅದರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಸೋಟ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಇದು ಮಿಕ್ಸ್ ಮಾಡಿದ ನಂತರ ಒಂದು 5ರಿಂದ 6 ನಿಮಿಷ ನಾನು ಇದನ್ನು ಮ್ಯಾರಿನೇಟ್ ಬಿಡ್ತೀನಿ. ನಂತರ ನಾನು ತವಾನ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಫಸ್ಟಿಗೆ ತವಾಗೆ ನಾನು ಎಣ್ಣೆನ ಸಾವ್ರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಎಷ್ಟು ಆಮ್ಲೆಟ್ ಆಗುತ್ತೆ ಅಂತಂದರೆ ನಂತರ ನಾನು ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ. ಮಿನಿಮಮ್ ಅಂದರೆ ಇದರಲ್ಲಿ 3 ಮೊಟ್ಟೆಯಲ್ಲಿ ಮಿನಿಮಮ್ ಅಂದರೂ 4 ಆಮ್ಲೆಟ್ ಆಗುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ಥರ ಬಂತು ಅಂತ. ಹಾಗೆ ನನ್ನ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಫೈನಲಿ ಆಮ್ಲೆಟು ಈ ಥರ ಬಂತು. ಫೈನಲಿ ಆಮ್ಲೆಟ್ ಈ ಥರ ಬಂದಿದೆ.